ಗೊತ್ತಾಯ್ತು. ಆ ಡೀಲ್ ರಾಣಿಯಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ. ಡೀಲ್ ಅಲ್ಲ ಇನ್ಸ್ಪೆಕ್ಟ್ರೆ, ತುಂಬಾ ದೊಡ್ಡ ಡೀಲು. ಯಾರಿಗೆ ಯಾರು ಡೀಲ್ ಕೊಟ್ಟಿದ್ದಾರೆ ಅಂತ ನಮ್ಮ ಸಾಹೇಬರು ಗೊತ್ತಾಗದೆ ತಲೆನ ಕೆರ್ಕೊಂಡು ಏನೆಲ್ಲ ಮಟಾಸ್ ಮಾಡಾಕ್ಬಿಟ್ರು. ಹೇಳಿದ್ರೆ ಹೇಳೋದು ನಮ್ಮ ಧರ್ಮ ಅಲ್ವಾ ಸರ್? ಅಯ್ಯೋ ಸುಮ್ಮನೆ ನಿಂತ್ಕೊಳ್ಳ. ಯಾವ ತರ ಡೀಲ್ ಕೊಟ್ಟಿದ್ದಾರೆ ಹೇಳಿ? ಸೆಲ್ಫ್ ಡೀಲ್ ಇನ್ಸ್ಪೆಕ್ಟರ್. ತಮ್ಮನ್ನ ತಾವು ಕೊಂದ್ಕೊಳ್ಳೋದಕ್ಕೆ ಅಂತ ಮನೆ ಕೊಟ್ಬಿಟ್ಟು ಬಂದಿದ್ದಾರೆ. ದುಡ್ಡು ವಸೂಲಿ ಆಗಲ್ಲ ಅಂತ ಮೊದಲೇ ವಸೂಲಿ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅಲ್ಲ ಇನ್ಸ್ಪೆಕ್ಟರ್, ನೀವೇ ಹೇಳಿ, ನನ್ನನ್ನೇ ಕೊಲ್ಲು ಅಂತ ಯಾರಾದ್ರೂ ಡೀಲ್ ಕೊಡ್ತಾರಾ? ಬೇರೆಯವ್ರ ತಲೆ ತೆಗಿಲಿ ಅಂತ ನಾವು ದುಡ್ಡು ಕೊಡ್ತೀವಿ. ಆದ್ರೆ ಇಲ್ಲಿ ಉಲ್ಟಾ. ಯಾಕೆ ಹೀಗಾಯ್ತು? ಈ ನನ್ನ ಸೊಸೆ ನೆಟ್ಟಿಗಿದ್ದಿದ್ಲಿ ಆ ನನ್ನ ಮಗ ಯಾಕೆ ಡೀಲ್ ಕೊಡ್ತಿದ್ದ? ನೀವು ಬರೀ ಪಾಯಿಂಟ್ ಹಾಕೊಂಡು ಕೂತ್ಕೊಂಡ್ರೆ ಆಗೋಲ್ಲ. ನನ್ನ ಮಗನ್ನ ಉಳಿಸ್ಬೇಕು. ಸರ್ ಇವ್ರವ್ರೆ ಡೀಲ್ ಮಾಡ್ಕೊಂಡ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಇರೋದು ಯಾಕೆ? ಸುಮ್ಮನೆ ಕೂತ್ಕೊಳ್ಳಿ ಸರ್. ಎಲ್ಲದಕ್ಕೂ ರೈಟ್ ಅಂದ್ರೆ ಲೆಫ್ಟ್ ಯಾವುದು? ರಾಂಗು. ಅದೇ ರಾಂಗ್ ಯಾವುದು ಅಂತ. ಡೀಲ್ ಕೊಡೋದಾಗ್ಲಿ ಹಿಂದಕ್ಕೆ ತಗೊಳೋದಾಗ್ಲಿ ಆ ವಿಷಯ ನಮ್ಗೆ ತಿಳಿಸ್ಬೇಕು ಕಣೋ. ಯು ಆರ್ ರೈಟ್. ಡೀಲ್ ಮಾಡಬೇಡಿ, ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಮನಿ ಕೊಡ್ತೀನಿ ಅಂತ ಹೇಳಿದ್ರು ಡೀಲ್ ನ ಕ್ಯಾನ್ಸಲ್ ಮಾಡೋದಕ್ಕೆ ಒಪ್ತಾನೆ ಇಲ್ಲ. ನೀವು ಅವಳಿಗೆ ಸರಿಯಾಗಿ ಬೆಂಡಬೇಕು ಸರ್. ಮಾಡ್ರಲ್ಲ ನೀವು ಫಸ್ಟ್ ಆಫ್ ಆಲ್ ಅವಳ ಹತ್ರ ಹೋಗಿದ್ದು ತಪ್ಪು. ಅವಳು ಏನು ಪ್ಯಾರಲಲ್ ಗೌರ್ಮೆಂಟ್ ನಡೆಸ್ತಾ ಇದ್ದಾಳೆ. ಏನು ಭಯ ಬಿಡ್ಬೇಡ, ನಾನು ವಾಚ್ ಮಾಡ್ತೀನಿ. ಕೇಸು ಗೋಲ್ಡ್ ಕೇಸು 2 ಕೇಸು ಹಾಕಿ ನಿನ್ ಮೇಲೆ ಜಡಾಯಿಸ್ಬಿಡ್ತೀನಿ. ನಾನು ಹೇಳಿದ್ದು ವಾಚ್ ಮಾಡ್ತೀನಿ ಅಂತ ಅಂದ್ರೆ ಗೊತ್ತಾಗ್ಬಿಡಿ ಸರ್. ಈ ಮನೆಯೆಲ್ಲ ಕಾಯ್ತಾರಲ್ಲ ವಾಚ್ಮನ್, ಆ ತರ ಅನ್ನಿ. ಯು ಆರ್ ರೈಟ್. ಒಂದೇ ಒಂದು ರಿಕ್ವೆಸ್ಟ್ ಸರ್, ನಾನು ಪಾಂಡ್ರಂಗನ್ ಜೊತೆ ಇದ್ದಾಗ ಅವಳೇನಾದ್ರು ಪಾಂಡ್ರಂಗನ್ ಮೇಲೆ ಗುರಿ ಇಟ್ರೆ ಬರೀ ನನಗೆ ತೊಂದರೆ ಆಗ್ತಿದೆ. ಅದಕ್ಕೆ ನಾನೇನಯ್ಯ ಮಾಡಕ್ಕಾಗುತ್ತೆ? ಇನ್ಮೇಲಿಂದ ದಯವಿಟ್ಟು ನೀವೇ ಪಾಂಡ್ರಂಗನ್ ಜೊತೆ ಇರಿ ಸರ್. ಅಕಸ್ಮಾತಾಗಿ ನೀವೇನಾದ್ರು ಸತ್ತೋಗ್ಬಿಟ್ರೆ ನಿಮ್ಗೆ ಕಾಂಪನ್ಸೇಷನ್ ಅಂತ ಸಿಗುತ್ತೆ, ನಿಮ್ ಮನೆಯವ್ರಿಗೆ ಕೆಲ್ಸನೂ ಸಿಗುತ್ತೆ, ಜೊತೆಗೆ ಮೆಡಲ್ಲು ಸಿಗುತ್ತೆ. ನಾನ್ ಸತ್ರ ನನಗೇನ್ ಸಿಗುತ್ತೆ ಸಾರ್? ಸಾರಪ್ಪನ್ ಜುಟ್ಟು ಪಾಯಿಂಟ್ ಸರ್. ಈ ಪೊದ್ದುಗೋಸ್ಕರ ನೀವ್ಯಾಕೆ ಸರ್ ಸಾಯ್ಬೇಕು? ನಿಮಗೋಸ್ಕರ ನಾವ್ ಯಾಕೆ ಪ್ರಾಣ ಬಿಡ್ಬೇಕು? ನನ್ನ ಪ್ರಾಣದ ವ್ಯಾಲ್ಯೂ ಇಲ್ವಾ? ಆದ್ರೆ ನಾನ್ ಸತ್ರ ಪರವಾಗಿಲ್ವಾ ಸರ್? ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಮಗನ್ನ ಕಾಪಾಡ್ಬೇಕು. ಹೇಗೆ ಗುರಿ ಇಡ್ತಾಳೆ ಅಂತ ಹೇಳೋಕೆ ಆಗಲ್ಲ. ಎಲ್ಲಿಂದನೂ ಕಲ್ಲು ಬಂದು ಬೀಳುತ್ತೆ, ಎಲ್ಲಿಂದನೂ ಚೂರಿ ಬಂದು ಬೀಳುತ್ತೆ. ಇದು ಡೀಲ್ ರಾಣಿದೆ ಕೆಲಸ, ಒಂದ್ ಮನನೇ ಇಲ್ಲ. ಈ ಪ್ರಾಣ ಹೋಗೋ ಕೆಲಸ ನಮ್ಗೆ ಯಾಕೆ ಬಿಟ್ಬಿಡಿ ಸರ್ ಇದನ್ನ. ಪಾಂಡುರಂಗ, ಯಾರು ನೋಡೋ ಫೋನು? ಹಲೋ ಪಾಂಡುರಂಗ, ಗುರಿ ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು. ಡೀಲ್ ರಾಣಿ ನನ್ನ ಸಾಯಿಸ್ಬೇಡ ಅಂತ ಹೇಳಿದ್ನಲ್ಲ. ಶಿಶುಪಾಲನೆ ಯಾಕೆ ಕರ್ಸಿದ್ಯಾ? ಕರ್ಸಿರೋದು ನಾನಲ್ಲ, ನಮ್ಮ ಮನೆಯವರು. ಆ ಶಿಶುಪಾಲನೆ ಫೋನ್ ಕೊಡು. ಕರಿತೀನಿ. ಡೀಲ್ ಮಾಡ್ಬಿಡ್ತೀನಿ. ಶಿಶುಪಾಲ್ ಐ ಪಿ ಎಸ್ ಸ್ಪೀಕಿಂಗ್. ಪಕ್ಕದಲ್ಲಿ PC ಪುಟ್ಲಿಂಗ್ PUC. ನಾನು ಡೀಲ್ ರಾಣಿ. ನೋಡು, ನನ್ ದಾರಿಗೆ ನೀನ್ ಅಡ್ಡ ಬರ್ಲಿಲ್ಲ ಅಂದ್ರೆ ನಾನು ನಿನ್ ದಾರಿಗೆ ಅಡ್ಡ ಬರೋದಿಲ್ಲ. ನಾನ್ ಬಾವಿ ಯಾಕೆ ತೋಡ್ತಾ ಇದ್ದೀನಿ ಅಂತ ಬಗ್ನೋಡಕ್ ಬಂದ್ರೆ ಆಯಾ ತಪ್ಪಿ ಮಾಯ ಆಗ್ಬಿಡ್ತೀಯ. ನೀನು ಮಾತಾಡ್ತಾ ಇರೋದು ಇನ್ಸ್ಪೆಕ್ಟರ್ ಹತ್ರ ನ್ಯಾಪ್ಕ ಇರ್ಲಿ. ಹಾಕಿ ಬಟ್ಟೆಗಾಗ್ಲಿ ಖಾವಿ ಬಟ್ಟೆಗಾಗ್ಲಿ ಹೆದ್ರೋಳಲ್ಲ ಈ ರಾಣಿ. ನೋಡು, ಪಾಂಡುರಂಗ ನನ್ ಬೇಟೆ. ನನ್ ದಾರಿಗೆ ನೀನ್ ಅಡ್ಡ ಬಂದ್ರೆ ನಿನ್ನನ್ನು ಫಿನಿಶ್ ಮಾಡ್ಬಿಡ್ತೀನಿ. ನಿನ್ಗೆ ಸುಂದರವಾದ ಹೆಂಡ್ತಿದ್ದಾಳೆ, ಅವಳ ಫೋಟೋ ಪೇಪರಲ್ಲಿ ಬರ್ಬೇಕಾ? ಯೋಚನೆ ಮಾಡು. ಸ್ಟೇಷನ್ ಸ್ವಲ್ಪ ಕೆಲಸ ಇದೆ, ಬಾ. ಅಣ್ಣಯ್ಯ, ನಾನು ನೋಡ್ತಾ ಇದ್ದೀನಿ ಮನೆ ಬಿಟ್ಟು ಆಚೆ ಹೋಗ್ತಾನೆ ಇಲ್ಲ. ಎಷ್ಟು ದಿವಸ ಅಂತ ಮನೇಲಿ ಇರ್ತೀಯ? ಒಂದ್ ವಾರ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ. ಯಾಕಣ್ಣಯ್ಯ? ಡೀಲ್ ರಾಣಿ ಯಾವ ಟೈಮಲ್ಲಿ ನನ್ನ ಭೇಟಿ ಆಡ್ತಾಳೆ ಅಂತ ಹೇಳೋಕೆ ಆಗಲ್ಲಮ್ಮ. ನನ್ನ ಪಾಲಿನ ಆಸ್ತಿ ಕೊಡೋರ್ಗು ನೀನ್ ಸಾಯ್ಬಾರ್ದು. ನಾನು ಸತ್ತ ಮೇಲೆ ನನ್ನ ಪಾಲಿನ ಆಸ್ತಿನೂ ನೀನೇ ಹಾಕೊಳ್ವಂತೆ. ಜಾಗ ಖಾಲಿ ಮಾಡೋ. ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ಶಿಶುಪಾಲ್ IPS. ಎಸ್ ಸರ್. ಮನೆಯಿಂದ ಹೊರಗಡೆ ಬಾರೋ. ಯಾಕಪ್ಪ ಸಾಯ್ಬೇಕಾ? ರಕ್ಷಣೆಗೆ ನಾನಿದ್ದೀನಿ, ಬಾರೋ. ಪೊಲೀಸ್ ವಿಷಯ ಏನು ಅಂತ ನನಗೆ ಗೊತ್ತಿಲ್ವಾ? ಸತ್ತ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀರಾ, ಸಂಬಂಧಪಟ್ಟವರಿಗೆ ಬಾಡಿನ ಕಳಿಸ್ತೀರಾ? ಪಾಂಡುರಂಗ, ನಾನು ನಿನಗೆ ಸೆಕ್ಯೂರಿಟಿ ಕೊಡ್ತಾ ಇರೋ ವಿಷಯ ಡೀಲ್ ರಾಣಿ ಗೊತ್ತಾಯ್ತು ಅಂದ್ರೆ ಅವಳು ಸೈಲೆಂಟ್ ಆಗ್ಬಿಡ್ತಾಳೆ ಕೊಡ. ಮನೆಯಿಂದ ಹೊರಗಡೆ ಬಾ, ಇಲ್ಲ ಅಂದ್ರೆ ನಾನೇ ಮನೆಗೆ ನುಗ್ಬೇಕಾಗತ್ತೆ. ಮಗನೇ, ಇಷ್ಟೊಂದು ದಪ್ಪ ಬಟ್ಟೆ ಹಾಕೊಂಡಿದ್ಯಲ್ಲ, ಅಷ್ಟೊಂದು ಚಳಿನೇ
ಇದು ಚಳಿಗಲ್ಲ. ಆ ರಾಣಿ ಎಲ್ಲಿಂದಾನೆ ಚೂರಿ ಎಸಿಲಿ, ಅದು ನನ್ನ ದೇಹಕ್ಕೆ ನಾಟದಿರ್ಲಿ ಅಂತ ಈ ರೀತಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀನಿ. ಆಶೀರ್ವಾದ ಮಾಡಿ. ಜೈ. ಮಗನೇ, ನಾನು ಬದುಕಿರೋವರೆಗೂ ನಿನಗೇನು ಆಗೋಲ್ಲ ಕಣ. ಆಶೀರ್ವಾದ ಕೆಲಸ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಹೊರಗಡೆ ಹೋಗ್ತಿದ್ಯಾ, ಖರ್ಚಿಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಹೋಗೋ, ಪಿಂಡಕ್ಕೆ ವ್ಯವಸ್ಥೆ ಮಾಡ್ತೀನಿ. ಹೋಗುವಾಗ ಪಿಂಡದ ಬಗ್ಗೆ ಮಾತಾಡ್ತೇನೋ, ದಂಡ ಪಿಂಡ. ಮೋಸ್ಟ್ಲಿ ರಾಣಿ ಕಡೆಯವರೇ ಇರಬೇಕು. ಸರ್, ಪಾಂಡುರಂಗ ಅವ್ರಿಗೆ ನಮ್ ಗುರು ಸಿಗ್ಲಿಲ್ಲ ಅಂತ ಕಾಣಿಸುತ್ತೆ. ರೌಡಿಗಳು ಅನ್ಕೊ ತಿಳ್ಕೊಂಡು ಓಡ್ತಾ ಇದ್ದಾರೆ. ಟೆನ್ಷನ್ ಮಾಡ್ಕೊಂಬೇಡ. ಹಲೋ, ನಾನು ಯಾರಿಗೂ ಹೆದರಲ್ಲ. ನನ್ನ ಹಿಡಿಯೋರು ಈ ಜಗತ್ನಲ್ಲಿ ಯಾರು ಇಲ್ಲ. ಶಿಶುಪಾಲ IPS ಯಾಕೋ ಗಾಬರಿ ಆಗಿದ್ಯಾ? ಸಾಹೇಬ್ರೆ, ಒಳ್ಳೆ ಟೈಮಿಗೆ ಫೋನ್ ಮಾಡಿದ್ರಿ. ಯಾರೋ ಇಬ್ರು ರೌಡಿಗಳು ನನ್ನ ಫಾಲೋ ಮಾಡ್ತಾ ಇದ್ದಾರೆ. ನನ್ನ ಕೊಲೆ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಅವರಿಂದ ನನಗೆ ರಕ್ಷಣೆ ಬೇಕು ಶಿಶುಪಾಲ್ ಸಾಹೇಬ್ರೆ. ನೀನ್ ಅನ್ಕೊಂಡಾಗ ರೌಡಿಗಳು ಅಲ್ಲ, ನಿನ್ ಕೊಲ್ಲಕ್ಕೂ ಬಂದಿಲ್ಲ. ನಾವು ಕಡೆ ಮಫ್ತಿಲಿದೀವಿ. ಹೌದಾ? ಮತ್ತೆ ಗೊತ್ತೇ ಆಗ್ಲಿಲ್ಲ. ಮೊದ್ಲು ಹೇಳ್ಬೇಕೋ ಬೇಡವಾ? ನೀನ್ ನಿಂತ್ಕೊಂಡು ಯಾರು ಅಂತ ಕೇಳ್ಬೇಕು ತಾನೆ. ಸರಿ, ಬೇಕ್ರಿ ಇದ್ರೆ ಬಂದ್ಬಿಡು, ನಾವು ಅಲ್ಲಿಗೆ ಬರ್ತೀವಿ. ರಾಣಿ, ಡೀಲ್ ರಾಣಿ, ಯಾಕೆ ನನ್ನ ಮಾತೆ ಕೇಳ್ತಾ ಇಲ್ಲ? ಡೀಲ್ ಕೊಟ್ಟಿದ್ದು ನಾನೇ, ಈಗ ಬೇಡ ಅಂತ ಹೇಳ್ತಿರೋದು ನಾನೇ. ಯಾಕೆ ತಕರಾರು ಮಾಡ್ತೀಯ? ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಡ್ಬಾರ್ದ? ಯಾರು ಸರ್ ಈ ಹುಡುಗಿ? ತುಂಬಾ ಬೇಕಾದವ್ರ? ಹೌದು, ತುಂಬಾ ಬೇಕಾದವಳು. ಇವಳನ್ನ ಎಲ್ಲಾದ್ರೂ ನೋಡಿದ್ರೆ ನನಗೆ ಫೋನ್ ಮಾಡಿ ತಿಳಿಸ್ತೀರಾ? ಹುಡುಗಿ ಇಷ್ಟು ಸುಂದರವಾಗಿದ್ದಾಳೆ ಅಂದಮೇಲೆ ನಮ್ಮ ಅಂಗಡಿಗೆ ಬರಲೇಬೇಕು. ಹುಡುಗಿ ಬಂದ ತಕ್ಷಣ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಹಲೋ, ಪಾಂಡುರಂಗ ಗೊಂಡುಗಲಿ. ನಾನು ಕಣ ಶಿಶುಪಾಲ IPS ಮಾತಾಡಿ ಸಾಕು, ಬೇಗ ಬರ ಇಲ್ಲಿ. ಆಯ್ತು, ಬರ್ತೀನಿ. ನನ್ನ ನಂಬರ್ ಗೊತ್ತು ತಾನೆ? ನಿಮ್ ನಂಬರ್ ಯಾರು ಗೊತ್ತಿಲ್ಲ ಸರ್. ಬರ್ತೀನಿ. ಏನಂತೆ? ಅಮ್ಮ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಸುಮ್ಮನಿರಕ್ಕಾಗುತ್ತೇನೆ, ಇನ್ನೊಂದ್ಸಲ ಮಾಡೆ. ಅಮ್ಮ ಎಷ್ಟ್ ಸರಿ ಮಾಡ್ಲಿ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ. ಅಯ್ಯೋ, ನನಗೆ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆಯಲ್ಲ. ಅಯ್ಯೋ, ಏನಾಯ್ತು? ಜಾಜಕ್ಕೆ ಅಣ್ಣಂಗ್ ಕಾಲ್ ಹೋಗ್ತಾ ಇಲ್ಲ. ಕೊಡಿ. ಬರ್ತಾ ಇದೆ, ಸ್ವಿಚ್ ಆಫ್ ಬರ್ತಾ ಇದೆ. ಇನ್ಸ್ಪೆಕ್ಟರ್ ಶಿಶುಪಾಲ ಅವ್ರಿಗೆ ಫೋನ್ ಮಾಡಿ ಹೇಳಮ್ಮ, ನನಗಿರೋದು ಒಬ್ಬನೇ ಮಗ. ಅತ್ತೆ, ನನಗೆ ನೀವಿಬ್ರು ಹಬಿ ಇದಾರ? ನನಗಿರೋದು ಒಬ್ಬರೇ ಹಬಿ. ಹಲೋ ಇನ್ಸ್ಪೆಕ್ಟರ್ ಶಿಶುಪಾಲ್ ಅವರೇ, ನಾನು ಜಾಜಿ ಚಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಪುರಾಣ ನಿಲ್ಲಿಸಿ ಇರೋ ವಿಷಯ ಹೇಳಮ್ಮ. ನಾನು ಆಗ್ಲಿಂದ ನನ್ನ ಹಬಿ ಕಾಲ್ ಮಾಡೋದು ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟೇ ಆಗ್ತಿಲ್ಲ. ಆಯ್ತು ಮೇಡಮ್, ನಾನ್ ಕಾಂಟ್ಯಾಕ್ಟ್ ಮಾಡ್ತೀನಿ. ನನ್ನ ಫೋನ್ ಅಂದ್ರೆ ಅವ್ನು ತೆಗಿಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಇನ್ಸ್ಪೆಕ್ಟರ್. ಏನಂತಮ್ಮ? ವಿಷಯ ತಿಳಿಸ್ತಾರಂತೆ. ಹಲೋ, ಎಡಗೈ ಎತ್ತಿದ್ರೆ ವೀರಕ್ಕೆ ಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಕೈಗಳನ್ನ ಕತ್ತರಿಸಿ ಕೈ ಮಾಡ್ಬಿಡ್ತೀನಿ. ನಾನು ಕಣ ಶಿಶುಪಾಲ IPS. ಫೋನ್ ಯಾಕೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ಮನೆಯವರೆಲ್ಲ ಗಾಬರಿ ಆಗಿದ್ದಾರೆ ಗೊತ್ತಾ? ಅದು ಶಿಶುಪಾಲ ಓಡೋ ಗಾಬರಿಯಲ್ಲಿ ಕಂಬಕ್ಕೆ ಡಿಕ್ಕಿ ಹೊಡೆದು ಬಿಟ್ಟಿದ್ದೆ. ಫೋನು ಸ್ವಿಚ್ ಆಫ್ ಆಗಿತ್ತೇನೋ, ಈಗ ತನ್ನಿಂದ ತಾನಾಗೆ ಸ್ವಿಚ್ ಆನ್ ಆಗಿದೆ. ಸರಿ, 6ನೇ ಕ್ರಾಸ್ ಹತ್ರ ಕಾಯ್ತಾ ಇದ್ದೀನಿ, ಬೇಗ ಬಾ. ಕೂತ್ಕೊಳ್ಳಿ ಮೇಡಮ್. ಸರ್, ಪಾಂಡುರಂಗ ಸರ್, ನಾನು ಅಂಗಡಿಯವನು. ಬಂದಿದ್ದಾಳೆ ಸರ್. ಒಂದು ಕೆಲಸ ಮಾಡು, ಅವಳಿಗೆ ಏನೇನು ಬೇಕೋ ಎಲ್ಲ ತಿಂಡಿಯನ್ನು ಕೊಟ್ಟು ಅಲ್ಲೇ ಕೂರ್ಸಿರು, ಅಷ್ಟೇ ನಾನು ಬಂದ್ಬಿಡ್ತೀನಿ. ಆಯ್ತು ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಇಲ್ಲಿ ನೋಡಿ ಬಂದ್ರು. ಡೀಲ್ ರಾಣಿ ಬೇಕ್ರಿಗೆ ಬಂದಿದ್ದಾಳೆ. ಅವಳಿಗೆ ಮೇಯಿಸ್ತಾ ಅಲ್ಲೇ ಕೂರ್ಸ್ಕೊಂಡಿರುವಂತ ಬೇಕ್ರಿ ಅವನಿಗೆ ಹೇಳಿ ಬಂದಿದ್ದೀನಿ. ಬೇಡಿ ಜಾರಿ ಕಳ್ಳಿ ಕೈಗೆ ಬಿದ್ದಾಗ ಆಯ್ತು. ಮತ್ತೆ ನಮ್ಗೆ ಇನ್ನೇನು ಕೆಲಸ? ನಡೀರಿ ಮನೆಗೆ ಹೋಗೋಣ. ಅರೆಸ್ಟ್ ಮಾಡ್ಬೇಕು, ನಡಿಯೋ. ಏನಿವತ್ತು ಇಷ್ಟೊಂದು ಸೇವೆ ಮಾಡ್ತಾ ಇದ್ಯಾ? ನೀವು ನಮ್ಮ ಅಂಗಡಿಗೆ ಬರೋದೇ ಅಪರೂಪ ಆಗೋದ್ರಿ. ಏನ್ ಬೇಕೋ ತಿನ್ನಿ ಮೇಡಮ್, ನಿಮ್ಗೆ ಪಾರ್ಸಲ್ ಬೇಕಾದ್ರೂ ಹೇಳಿ ತರಿಸ್ಕೊಡ್ತೀನಿ. ಒಳ್ಳೆ ಟೈಮೆಲ್ಲ ನೆನ್ಪು ಮಾಡಿದೆ. ನಿಮ್ಮ ಅಂಗಡಿಲಿ ಏನೇನಿದೆ ಎಲ್ಲ ಐಟಮ್ನ ಒಂದು 20 ಜನಕ್ಕೆ ಆಗೋಷ್ಟು ಪಾರ್ಸಲ್ ಮಾಡು. ಖಂಡಿತ.
ಸರ್ ಪಾಂಡುರಂಗ ಸರ್, ಆ ಹುಡುಗಿ ಏನೇನೋ ಪಾರ್ಸಲ್ ಬೇಕು ಅಂತ ಕೇಳ್ತಿದ್ದಾರೆ. ಎಷ್ಟು ಬಿಲ್ ಆದ್ರೂ ನಾನು ಕೊಡ್ತೀನಿ. ನಾನು ಬರೋವರೆಗೂ ಅವಳನ್ನಲ್ಲೇ ಕೂತ್ಕೊಂಡಿರೋ. ಆಗ್ಲಿ, ಸರಿ ನಾನೇನು ಬರ್ತೀನಿ. ಒಂದು 10 ನಿಮಿಷ ವೆಯ್ಟ್ ಮಾಡಿ ಮೇಡಮ್. ಯಾಕೆ? ನಮ್ಮ ಅಂಗಡಿಲಿ ಜಾಮೂನು ತುಂಬಾ ಫೇಮಸ್ಸು, ಅದನ್ನ ನೀವು ತಿನ್ಕೊಂಡೇ ಹೋಗ್ಬೇಕು. ಸರಿ ಸರಿ, ಬೇಗ ಮಾಡಕ್ ಹೇಳಿ. ಸರಿ ಮೇಡಮ್. ಯಾರೇ ನೀವು? ಇನ್ಸ್ಪೆಕ್ಟರ್ ಶಿಶುಪಾಲ್ IPS. PUC. ಸರ್ ನನಗೆ ಗೊತ್ತೇ ಆಗ್ಲಿಲ್ಲ. ಪಾಂಡುರಂಗ ಅವ್ರಿಗೆ ಬೇಕಾಗಿರೋ ಹುಡುಗಿ ಇಲ್ಲೇ ಇದ್ದಾಳೆ ಸರ್. ಪಾಂಡುರಂಗನ್ ಕೊಲ್ಬೇಕು ಅಂತಿದ್ದಾಳೆ. ನಾವ್ ಅದಕ್ಕೆ ಮಾರ್ವೇಷದಲ್ಲಿ ಬಂದಿದ್ವಿ ಅವಳನ್ನ ಹಿಡಿಯೋದಕ್ಕೆ. ಪಾಂಡುರಂಗ ಅವರು ಈ ವಿಷಯ ನನ್ಗೆ ಹೇಳಲೇ ಇಲ್ಲ. ಆ ಹುಡುಗಿ ಹಿಗ್ಗ ಮುಗ್ಗ ತಿಂದು ಪಾರ್ಸಲ್ ಬೇರೆ ತರಿಸ್ಕೊಂಡಿದ್ದಾಳೆ. 3,000 ರೂಪಾಯಿ ಬಿಲ್ ಆಗಿದೆ ಸರ್. ಈಗ ಎಲ್ಲಿದ್ದಾಳೆ ಅವಳು? ಜಾಮೂನ್ ಆಸೆ ತೋರಿಸಿ ಒಳಗಡೆನೆ ಕೂರಿಸಿದೀನಿ, ಬನ್ನಿ ಸಾರ್. ಕಮಾನ್. ಸರ್ ಪಾರ್ಸಲ್ ತಗೊಂಡು ಓಡೋಗಿದ್ದಾಳೆ ಸರ್. ಎಂತ ಕೆಲಸ ಮಾಡ್ಬಿಟ್ಟಯ್ಯ. ಸುಮ್ಮನೆ ಸರ್, 3,000 ರೂಪಾಯಿ ಹೋಗಿದೆ ನಂದು. ಅವ್ಳು ಸಿಕ್ಕಿದ್ರೆ ಕೊಡ್ಬೋದಾಗಿತ್ತಪ್ಪ. ಸಿಕ್ಕಿದ್ರೆ ನಿಮ್ಗೆ ಕೊಲೆ ಮಾಡಿರೋಳು. ಇನ್ನೂ 500 ರೂಪಾಯಿ ಸೇರಿಸ್ಕೊಡ್ರಿ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಸ್ಪೀಕಿಂಗ್. ರಾಣಿ, ಡೀಲ್ ರಾಣಿ. ಶಿಶುಪಾಲ್ರೆ, ನಮ್ಮ ಮನೇಲಿ ಒಂದು ಪಾರ್ಟಿ ಇತ್ತು. ಪಾಂಡುರಂಗನ ಕೈಲಿ ಖರ್ಚು ಮಾಡ್ಸೋಣ ಅಂತ ಅವನ್ನ ಫಾಲೋ ಮಾಡ್ಕೊಂಡು ಬೇಕ್ರಿಗೆ ಹೋದೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿಸಿದೀನಿ, ಇನ್ನೂ ಖರ್ಚು ಮಾಡಿಸೋದು ಬಾಕಿ ಇದೆ. ಬಾಯ್. ಇಷ್ಟು ದಿವಸ ಚಳ್ಳಣ್ಣು ನಾವು ತಿಂತಾ ಇದ್ವಿ, ಈಗ ಪಾಂಡುರಂಗ ಶುರು ಹಚ್ಕೊಂಡಿದ್ದಾನೆ. ಗಂಡಸನ್ನ ಸುಲಭವಾಗಿ ಹಿಡಿದು ಬಿಡ್ಬೋದು ಸರ್, ಆದ್ರೆ ಹೆಂಗಸನ್ನ ಹಿಡಿಯೋದು ಬಹಳ ಕಷ್ಟ ಸರ್. ಗಂಟ ಕೊಟ್ಟು ಹಾಕಿದ್ರು ನುಡಿಚ್ಕೊಂಡು ಹೋಗ್ಬಿಡ್ತಾರೆ. ನಿನಗೆ ಹೆಂಗ್ ಗೊತ್ತು? ನಿನ್ನ ಮಾತಾಗೆಲ್ಲ ನೋಡಿಲ್ವ ಸರ್? ಹೀರೋಯಿನ್ ಹಿಡಿಬೇಕು ಅಂತ ಹೋದ್ರೆ ಆ ಹೀರೋನ್ ತಪ್ಪಿಸ್ಕೊಂಡು ಅಲ್ಲೋಗಿ ನಿಂತ್ಕೊಂಡು ಅಮರ ಮಧುರ ಪ್ರೇಮ ಅಂತ ಆಡ್ತಿರ್ತಾಳೆ. ಈ ಹೀರೋ ಹೋಗ್ಬಿಟ್ಟು ಹಿಡ್ಕೊಳಕ್ಕೆ ಅಂತ ಹೋದ್ರೆ ಆ ಹೀರೋನ್ ಈ ಕಡೆ ಹೊಡೆದ್ಬಿಟ್ಟು ನೀ ಬಾದಿಗೆ ಚಂದಮಾಮ ಅಂತ ಆಡ್ತಿರ್ತಾಳೆ. ಚಂದಮಾಮ ಅಲ್ಲ, ಡೀಲ್ ರಾಣಿ. ಜಸ್ಟ್ ಮಿನಿಟ್. ಏನ ಯಾರ ಪಾರ್ಸಲ್ ಕಳ್ಸಿದಾರ? ಪಾರ್ಸಲ್ನ ಇಟ್ಟವರು ಸ್ವೀಟ್ ಮಾಡ್ಕೊಳ್ದೆ ಹಾಗೆ ಹೋಗಿದ್ದಾರೆ. ಹಾಗಾದ್ರೆ ಏನಿದೆ? ಶಿಶುಪಾಲ, ಯಾರೋ ವಾಚಿನ ಪ್ರೆಸೆಂಟ್ ಮಾಡಿದ್ದಾರೆ. ಪಾಂಡುರಂಗ, ಅದು ಗಡಿಯಾರ ಅಲ್ಲ ಕೊಡೋ ಟೈಮ್ ಬಾಬು. ಈಗ ಏನ್ ಮಾಡೋದು ಸರ್? ಯಾವ ಟೈಮ್ ಫಿಕ್ಸ್ ಮಾಡಿದ್ದಾರೆ ನೋಡಿ ಸರ್. ಬಾಂಬ್ ಸ್ಕ್ವಾಡ್ ಬರೋರ್ಗು ತಗಲ್ಲ ಕಣೋ. ಫೋನ್ ಮಾಡಿ ಸರ್. ಎಲ್ಲ ಇಲ್ಲೇ ಬೇಕನೋ. ಹೇಗ್ ಮಾಡಿ ಸರ್? ಹಲೋ, ಪಾಂಡುರಂಗ ಅಲ್ಲ, ಪಾಂಡುರಂಗ ಅಲ್ಲ, ಶಿಶುಪಾಲ IPS. ಪಾಂಡುರಂಗ ಮನೇಲಿ ಬಾಂಬ್ ಇಟ್ಟಿದೆ, ಬೇಗ ಬನ್ನಿ. ಮನೇಲಿ ಬಾಂಬ್ ಇದೆ, ಬನ್ನಿ 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 ಬನ್ನಿ. ರಾಮ ರಾಮ, ಈ ಮನೇಲಿ ಏನ್ ನಡೀತಾ ಇದೆ? ಎಲ್ಲ ನಿಮ್ ಮಗ ಮಾಡಿರೋದು. ಯಾವಳು ಡೀಲ್ ರಾಣಿಗೆ ಡೀಲ್ ಕೊಟ್ಟಲ್ಲ, ಅವಳು ಟೈಮ್ ಬಾಂಬ್ನ ತಂದು ಮನೆ ಫಿಕ್ಸ್ ಮಾಡಿದಾಳೆ. ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ನೀನು ನೆಟ್ಟಿಗಿದ್ದಿದ್ರೆ ಅವನ್ ಯಾಕೆ ಡೀಲ್ ರಾಣಿ ಹತ್ರ ಹೋಗಿ ಡೀಲ್ ಕೊಡ್ತಾ ಇದ್ದ? ಬಾಂಬ್ ಸ್ಕ್ವಾಡ್ನವ್ರಿಗೆ ಇನ್ನೊಂದ್ಸಲ ಫೋನ್ ಮಾಡಿ ಸರ್. ಬಾಂಬ್ ಸಿಡಿದು ಬೆಂಕಿ ಇಲ್ಲಿವರೆಗೂ ಬಂದ್ರೆ ಕಷ್ಟ. ಅವರೆಲ್ಲ ಸಿಗ್ತಾರೆ, ನಾಯನ್ ಹುಡ್ಕೊಂಡು ಹೋಗಿರ್ತಾರೆ ಬಾಂಬ್ನ ಮೂಸಕ್ಕೆ. ಅಲ್ಲ ಯಾರೇ? ಡೀಲ್ ರಾಣಿ ಮಾತಾಡ್ತಿರೋದು. ಪಾಂಡುರಂಗ, ನಾನು ನಿನಗೆ ಮೊದಲೇ ಹೇಳ್ದೆ ಇನ್ಸ್ಪೆಕ್ಟರ್ನ ಜೊತೆಲಿ ಇಟ್ಕೋಬೇಡ ಅಂತ. ನನ್ನ ಮಾತು ಕೇಳಿಲ್ಲ ನೀನು, ಈಗ ಅನ್ಭವಿಸು. ಟೈಮ್ ಬಾಂಬ್ ಬಿಟ್ಟಿದ್ದು ಯಾರು? ಟೈಮ್ ಬಾಂಬು ಬರೀ ನೆಪ ಮಾತ್ರ. ಮನೆಗೆ ಹೋಗಿ ನೋಡು. ನಿಮ್ಮನ್ನೆಲ್ಲ ಮನೆಯಿಂದ ಆಚೆ ಓಡಿಸೋದಿಕ್ಕೆ. ಅದೇ ಯಾಕೆ ಅಂತ ಹೋಗಿ ನೋಡು, ನಿಮ್ಮ ಮನೆ ದರೋಡೆ ಆಗಿದೆ. ಬಾಂಬ್ ಇದೆಯಲ್ಲ, ಅದು ಡಮ್ಮಿ ಬಾಂಬು. ಯಾರು ಅದು? ಡೀಲ್ ರಾಣಿ ಫೋನು. ಮನೆ ಒಳಗಿರೋದು ಡಮ್ಮಿ ಬಾಂಬ್ ಅಂತೆ. ಮನೆ ದರೋಡೆ ಆಗಿದೆ ಅಂತ. ಬನ್ನಿ ಬನ್ನಿ. ಅಲ್ಮೇಲದಲ್ಲಿ ಇಟ್ಟಿದ್ದ ನೋಡ್ಬೇಕಾದ್ರೆ ಯಾವ್ದು ಕಾಣಿಸ್ತಾ ಇಲ್ಲ. ಅಯ್ಯೋ ಶಿಶುಪಾಲ, ಕೇಸೇ ಕಾಡ್ತಾ ಇಲ್ಲ. ಒಳಗಿಟ್ಟಿರೋ ದುಡ್ಡನ್ನ ಲೆಕ್ಕ ಆಗೋದ್ರೊಳಗೆ ಅಭ್ಯಾಸ ಆಗೋಯ್ತೆ. ಏನ್ ಸರ್ ಇದು ಅನ್ಯಾಯ? ಇಲ್ಲಿ ಬಾಂಬು ಕಾಣಿಸ್ತಾ ಇಲ್ಲ, ಅದು ನೋಡಿದ್ರೆ ಡಮ್ಮಿ ಬಾಂಬ್ ಅಂತ ನಿಮ್ಗೆ ಅನಿಸ್ತಿಲ್ವಾ ಸರ್? ಅದು ಕಂಡಿಡಿಯೋ ಡಿಪಾರ್ಟ್ಮೆಂಟ್ ಬೇರೆ ಕಣೋ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಸ್ಪೀಕಿಂಗ್. ನೀನು ಯಾರಿಗೆ ಅಡ್ಡ ಬರಬೇಡ ಅಂತ ಹೇಳ್ತಾ ಇದ್ರು, ನೀನ್ ನನ್ನ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ನಿನ್ನ ಆಟ ಆಡಿಸ್ತಾ ಇದ್ದೀನಿ. ಆಯ್ತು, ಬಾಂಬ್ ಇದೆ ಅಂತ ಎದುರಿಸಿ ಮನೆಯವ್ರನ್ನೆಲ್ಲ ಆಚೆ ಕಳಿಸಿ ದರೋಡೆ ಮಾಡಿದ್ಯಾ? ನಿನ್ ಮೇಲೆ ಲೈನ್ ಕೇಸ್ ಹಾಕಿ ಸಾಯೋವರೆಗೂ ಕಂಬಿ ಎಣಿಸ್ಬೇಕು, ಹಾಕಿ ಮಾಡ್ಬಿಡ್ತೀನಿ. ಏನ್ ಮಾಡ್ತೀಯ? ಕಳ್ಳಪುರಿನ ತಿಂತ್ಯಾ?
ಅದು ಡಮ್ಮಿ ಬಾಂಬು. ನೀನ್ ಹೋಗಿ ಕೇಸ್ ಬುಕ್ ಮಾಡಿದ್ರೆ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ ನಿನ್ಗೆ ಹೋಗಿತಾರೆ ಡಿಪಾರ್ಟ್ಮೆಂಟ್ ಅವರು. ಒಡವೆ ಕಳ್ತನ ಮಾಡ್ತೀಯಾ? ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಾನೇನ್ ಕಳಿಯಲ್ಲ. ಪಾಂಡುರಂಗನ ಫಿನಿಶ್ ಮಾಡೋಕ್ಕೋಸ್ಕರ ಈ ತರ ಎಲ್ಲ ಆಟ ಆಡ್ತಾ ಇದ್ದೀನಿ. ಅವನ್ನ ಫಿನಿಶ್ ಮಾಡಿದ್ಮೇಲೆ ಒಡವೆಗಳೆಲ್ಲ ವಾಪಸ್ ಕೊಟ್ಟು ಕಳಿಸ್ತೀನಿ. ನೀನು ಯಾಕೋ ನನ್ನ ಮಾತು ಕೇಳ್ತಾ ಇಲ್ಲ, ಹಠ ಮಾಡ್ತಿದ್ಯಾ? ನಿನ್ಗೂ ಒಂದು ದೊಡ್ಡ ಟೆಸ್ಟ್ ಕಾದಿದೆ. ಸರ್, ನೀವು ಗಾಬರಿ ಆಗಿ ಫೋನ್ ಕಟ್ ಮಾಡಿರೋ ಸ್ಟೈಲ್ ನೋಡಿದ್ರೆ ಆ ಡೀಲ್ ರಾಣಿ ನಿಮ್ಗೆ ಧಮಕಿ ಹಾಕಿರಂಗಿದೆ. ನಾನಂತ ಕೊಟ್ಟು ಬೆದರಿಕೆಗೆಲ್ಲ ಎದುರು ಬಿಡ್ತೀನ. ನೋಡ್ತಾ ಇರೋ, ನಾಳೆನೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬಿಡ್ತೀನಿ. ಅಣ್ಣಯ್ಯ ಎಲ್ಲೋಗಿದ್ದೆ? ಶಿಶುಪಾಲ್ ಸಾಹೇಬ್ರ ಮೊಬೈಲ್ ಫೋನ್ ಮಾಡಿ 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 ಸಾಕಾಗೋಯ್ತು. ಈ ನಂಬರ್ ಚಾಲ್ತಿಯಲ್ಲಿ ಇಲ್ಲ ಅಂತ ಬರ್ತಾ ಇದೆ. ಆದ್ರೆ ಅವರು ಇಲ್ಲಿ ಬಂದು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಎಲ್ಲಿ? ಅಲ್ಲಿ ಕೂತಿದ್ದಾರೆ, ಹೋಗಿ ಮಾತಾಡ್ಸು. ಶಿಶುಪಾಲ ಶಿಶುಪಾಲ ಶಿಶುಪಾಲ, ನಿನ್ನ ಮೊಬೈಲ್ಗೆ ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ ನಾನು? ನನ್ನ ಮೊಬೈಲ್ ನಂಬರ್ ಚೇಂಜ್ ಆಗಿದೆ. ಸಾಲಗಾರರ ಸಂಖ್ಯೆ ಜಾಸ್ತಿ ಆಯ್ತಾ? ನಮ್ಮ ಸಾಹೇಬರಿಗೆ ಸಾಲಗಾರರಿಲ್ಲ, ಕಳ್ಳರುಗಳು ಜಾಸ್ತಿ. ಇಷ್ಟು ಮಾಡಿದಷ್ಟು ಬೆಳಿತಾನೇ ಇರ್ತಾರೆ. ಇದನ್ನ ಅವ್ರು ಕೇಳಿದ್ರೇನಾ? ಕೇಳಿದ್ರು, ಹೇಳೋದು ನಮ್ಮ ಧರ್ಮ ಅಲ್ವಾ ಸರ್? ತುಂಬಾ ಕ್ರಿಮಿನಲ್ಲು. ಅವಳು ಏನ್ ಮಾಡ್ತಾಳೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಂಬರೇ ಚೇಂಜ್ ಮಾಡ್ಕೊಂಬಿಟ್ಟೆ. ಹೇಗೆ? ಯಾರಿಗೂ ಸಿಗೋದಿಲ್ಲ. ಆ ಡೀಲ್ ರಾಡಿ ನೀಡಿಯೋವರೆಗೂ ಈ ನಂಬರ್ ಯಾರಿಗೂ ಕೊಡೋದಿಲ್ಲ. ನಾನು ಹೆಂಡತಿಗೆ ಕೊಟ್ಟಿಲ್ಲ, ಮತ್ತೆ ನನಗೂ ಕೊಟ್ಟಿರಲ್ಲ ಸರ್. ನಿಮ್ಮಿಬ್ಬರಿಗೂ ಕೊಡ್ತೀನಿ, ಟ್ರೀಟ್ ಮಾಡ್ಕೊಳ್ಳಿ. ನಿಮ್ಮಿಬ್ಬರಿಗೆ ಬಿಟ್ಟು ಬೇರೆ ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ ಗೊತ್ತಾದ್ರೆ ನಂಬರ್ ಚೇಂಜ್ ಮಾಡ್ಬಿಡ್ತೀನಿ. ಎಷ್ಟು ಸಲ ಫೋನ್ ಮಾಡ್ತಾ ಇದ್ದೀನಿ, ತೆಗಿಲೇಬಾರ್ದಾ? ಬರ್ಲಿ ಮನೆಗೆ ಸರಿಯಾಗಿ ವಿಚಾರಿಸ್ಕೊತೀನಿ. ಏನ್ ಮೇಡಮ್, ನಿಮ್ ಗಂಡನ್ಗೆ ಕಾಲ್ ಹೋಗ್ತಾ ಇಲ್ವಾ? ಇಲ್ಲ ರೀ, ನಮ್ಮೂರಿಗೆ ಅಂತಾನೆ ಸ್ಪೆಷಲ್ ಕೋಡ್ ಇದೆ, 0 ಹಾಕಿ ಡಯಲ್ ಮಾಡ್ಬೇಕು. ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ತುಂಬಾ ವರ್ಷ ಆಯ್ತು ಮದ್ವೆ ಆಗಿ. ನೀವು ಶಿಶುಪಾಲ್ ಅವ್ರ ಮಿಸಸ್ ತಾನೆ? ನಿಮ್ಗೆ ಗೊತ್ತಾಯ್ತು? ನಿಮ್ಮನ್ನ ವೇದಿಕೆ ಮೇಲೆ ತುಂಬಾ ಸಲ ನೋಡಿದ್ದೀನಿ. ನೋಡ್ರಿ, ನನ್ನ ಗಂಡಂಗೆ ಅರ್ಜೆಂಟ್ ಆಗಿ ಕಾಲ್ ಮಾಡ್ಬೇಕು. ಯಾವ ತರಕಾರಿ ಹಾಕಿ ಹುಳಿ ಮಾಡೋದು ಅಂತ ಕೇಳ್ಬೇಕು ಅಂತ ಇದ್ದೀನಿ. ಕಾಲೇ ಹೋಗ್ತಾ ಇಲ್ಲ. ಮಾಡ್ಬೇಕು ಮೇಡಮ್, ನಾನ್ ಡಯಲ್ ಮಾಡ್ಕೊಡ್ತೀನಿ, ಕೊಡಿ. ಇಲ್ಲಿ ತರಕಾರಿ ತಂದಿರೋದೆಲ್ಲ ಸರಿಗಿದ್ಯಾ ನೋಡ್ತಾ ಇರಿ. ಹಲೋ ಅನ್ನೋದು ಕೇಳಿಸುತ್ತೆ. ಫೋನ್ ಮಾಡ್ತಾ ಇದ್ರೆ ಸೇವೆಯಲ್ಲಿಲ್ಲ ಅಂತಾನೆ ಬರ್ತಾ ಇದೆ. ಇವ್ರು ನಿಜವಾಗ್ಲೂ ಸೇವೆ ಇದ್ದಾರೋ ಇಲ್ವೋ ಅದೇ ಡೌಟ್ ಆಗ್ತಾ ಇದೆ. ಹಲೋ, ಶಿಶುಪಾಲ ಇದ್ದಾರಾ? ಅವ್ರಿಗೆ ಫೋನ್ ಕೊಡು. ಶಿಶುಪಾಲ್ ಸಾಹೇಬ್ರೆ, ಡೀಲ್ ರಾಣಿ. ಹಲೋ ಡೀಲ್ ರಾಣಿ, ಏನ್ ನಿನ್ ಗೋಳು? ನಾನ್ ನಿನಗೆ ಹೇಳ್ದೆ ಪಾಂಡುರಂಗನ್ ವಿಷಯಕ್ಕೆ ಬರ್ಬೇಡ, ಆ ಡೀಲ್ ನಂದು ಅಂತ. ನೀನ್ ಕೇಳ್ದ? ಬರ್ತಾ ನಿನ್ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನನ್ನ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ, ಗೊತ್ತಾ? ಅದಕ್ಕೆ ಈಗ ನಿನ್ ಹೆಂಡತಿ ಕಿಡ್ನಾಪ್ ಆಗಿರೋದು. ನನಗೆ ಎದುರ್ತ್ಯಾ? ನಾಳೆ ರೈಲ್ವೆ ಟ್ರ್ಯಾಕ್ ಮೇಲೆ ಬಾಡಿ ಬಿದ್ದಿರುತ್ತೆ, ಆಗ ಗೊತ್ತಾಗತ್ತೆ ನಿನ್ಗೆ. ಏನೋ ನಾನು ಹೆಂಡತಿ ಕಿಡ್ನಾಪ್ ಮಾಡಿದೀನಿ ಅಂತ ಹೇಳ್ತಾ ಇದ್ದಾಳೆ. ಹೆಂಡತಿ ಫೋನ್ ಮಾಡಿ ಸರ್, ಗೊತ್ತಾಗುತ್ತೆ. ಯಾರೇನು? ಯಾವ್ದೋ ಒಂದು ಮಿಖಾ ಸಿಕ್ಕಾಕೊಂಡಿದೆ. ಅವಳ್ದೇ ಇದು ಫೋನು. ಯಾಕೆ ಸರ್ ಹೇಳ್ತಾ ಇದ್ದೀರಾ? ಮನೆಗೆ ಹೋಗಿ ನಾನು ಹೆಂಡತಿ ಇದ್ದಾಳೆ, ನೋಡ್ಕೊಂಬಾರೆ. ಮೇಡಮ್ ಇದ್ರ ಜೊತೆ ಕರ್ಕೊಂಡ್ ಬಂದ್ಬಿಡ್ಲ ಸರ್? ಅವಳು ಅಲ್ಲೇ ಇರ್ಲಿ, ವಿಷಯ ತಿಳಿಸು. ಸರಿ ಸರ್. ಅದಕ್ಕೆ ಯಾಕೆ ಆಗ್ತೀರಾ? ಹೋಯ್ತದೆ. ಈಗ ಹಾಕ್ಬಿಟ್ಟದಲ್ಲ. ಮೇಡಮ್ನ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ನಾನು ನಂಬಕ್ಕೆ ಆಗ್ತಾ ಇದೆ. ಯಾಕೆಂದ್ರೆ ಮೇಡಮು ನಮ್ಮ ಸಾಹೇಬರ್ಗಿನ್ನ ವಜನ್ನಾಗವ್ರೆ. ಯಾರ್ ಬೇಕಾಗಿತ್ತು? ಇದು ನಮ್ಮ ಸಾಹೇಬ್ರ ಮನೆ ತಾನೆ? ನಿಮ್ ಸಾಹೇಬ್ರ ಮನೆ ಅಲ್ಲ, ದರಿದ್ರ ಇನ್ಸ್ಪೆಕ್ಟರ್ ಶಿಶುಪಾಲ ಅವನಲ್ಲ, ಅವನ್ ಮನೆ. ಅವನಿನ್ ಸಾಹೇಬ್ರ. ಅಯ್ಯೋ, ಕೋತಿಗಳೆಲ್ಲ ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಇದೇ ಸಮಸ್ಯೆ. ಈ ಮನೆ ಯಾರಾದ್ರೂ ಬಂದಿದ್ರಾ? ಕಾರ್ ತಕೊಂಡ್ ಯಾರೋ ಬಂದಿದ್ರು. ಈ ಮನೇಲಿರೋ ಹೆಂಗ್ಸನ ಅಭ್ಯಾಸ ಮಾಡ್ಕೊಂಡು ಹೋಗ್ಬಿಟ್ರು. ಯಾರೇಂಟಿನೋ ನನ್ಗೇನ್ ಗೊತ್ತು. ನಾನು ಅವ್ರ ಶಿಷ್ಯ. ಹೌದೇ? ಏನ್ ಮಾಡ್ಕೊಂಡಿದ್ಯಾ? ನೋಡಿದ್ರೆ ಗೊತ್ತಾಗಲ್ವಾ? ಪೊಲೀಸು. ಮಾಡ್ಕೋಬೇಕು. ಸಾಹೇಬ್ರ ಹೆಂಡತಿನೇ ಕಾಪಾಡಕ್ ಆಗದೆ ಇರೋನು ಜನಗಳನ್ನ ಹೆಂಗ್ ಕಾಪಾಡ್ತೀಯೋ? ಅದಕ್ಕೆ ಮೀಸೆ ಬಿಡಕ್ಕೂ ತಾಕಾತಿಲ್ಲ ನಿನ್ಗೆ. ಹಾಳಾಗ್ ಹೋಗ್ಲಿ, ನಾನಾರು ತಂದ್ ಸಾಕು. ನಿಮ್ ಮೇಡಮ್ನ ಕಾಪಾಡಕ್ಕೆ
ಇದೀವಿ, ನೀವು ಬಂದು ತಮಾಷೆ ಮಾಡ್ತಾ ಇದ್ದೀರಾ. ನಮ್ಗೇನ್ ಕೆಲಸ ಇಲ್ವಾ? ಶಿಶುಪಾಲ, ಇದು ಸ್ಯಾಂಪಲ್ ಅಷ್ಟೇ, ಮುಂದೆ ಇದೆ ಮಾರಿ ಹಬ್ಬ. ಕಿಡ್ನಾಪ್ ಮಾಡ್ಬಿಟ್ಟಿದಾರ. ಹಾಗಾದ್ರೆ ಪಾಂಡುರಂಗನ ವಿಷಯದಲ್ಲಿ ನಾನು ಇಂಟರ್ಫಿಯರ್ ಆಗ್ಬೇಕಾ? ಸಾರಿ ಸರ್. ಕಮಾನ್ ವಿಲ್ ಗೋ. ತವ್ರ ಮನೆಗೆ ಸರ್? ಅಲ್ಲ, ತಮ್ಮನ ಮನೆಗೆ. ಪಾಂಡುರಂಗ ನಿನ್ನ ಹೆಂಡತಿ ನಿಜವಾಗ್ಲೂ ಕಿಡ್ನಾಪ್ ಆಗ್ಬಿಟ್ಟಿದಾರ. ನಾ ಡೀಲ್ ರಾಣಿ ತಂಟೆಗೆ ಹೋಗದೆ ಇರೋದೇ ಒಳ್ಳೇದು. ಅಲ್ಲಮ್ಮ, ಪಾಂಡುರಂಗನ್ ಸಹಾಯ ಮಾಡಕ್ ಹೋಗಿ ನನ್ನ ಹೆಂಡತಿ ಕಿಡ್ನಾಪ್ ಆಗ್ಬಿಟ್ಟಿದಾಳಲ್ಲಮ್ಮ. ಕೂತ್ಕೊಂಡ್ರೆ ಆಗತ್ತೇನು? ಕಿಡ್ನಾಪ್ ಆಗಿರೋ ಹೆಂಡತಿ ಎಲ್ಲಿದ್ದಾಳೆ ಅಂತ ಹೋಗಿ ಹುಡುಕಿ. ಶಿಶುಪಾಲ, ನಿನ್ನ ಹೆಂಡತಿಯನ್ನು ಕೊಂದು ಬಟ್ಟೆ ಕಳಿಸಿದ್ದೇನೆ, ಅವಳ ಗುರ್ತಿಗೆ ಇಟ್ಕೋ. ಇದು ನನ್ನ ಹೆಂಡತಿ ಸೀರೆ. ಹಾಗಾದ್ರೆ ನನ್ನ ಹೆಂಡತಿ ಕೊಲೆ ಆಗಿದ್ದಾಳ? ಸುಶೀಲಾ ಸಾಹೇಬ್ರು ಎಲ್ಲಿ ಹುಡುಕ್ತಾರ? ಬಾಡಿ ಉಕ್ಕೋಗಿರ್ಬೇಕು. ಸುಶೀಲಾ ಎಲ್ಲಿದ್ಯಾ? ನಾನು ಇಲ್ಲಿದ್ದೀನಿ ರೀ, ನಾನು ಇಲ್ಲಿದ್ದೀನಿ. ಸುಶೀಲಾ ಎಲ್ಲಿದ್ಯಾ? ನೀವೆಲ್ಲಿದ್ದೀರಾ ರೀ? ಸುಶೀಲಾ ಸುಶೀಲಾ ಯಾಕ್ರಿ ಇಷ್ಟೊಂದು ಗಾಬರಿ ಆಗ್ಬಿಟ್ಟಿದ್ದೀರಾ? ನಿನ್ ಯಾರು ಕೊಲೆ ಮಾಡ್ಲಿಲ್ಲ ತಾನೆ? ಇಲ್ಲ ರೀ, ಆದ್ರೆ ಯಾವಳೋ ಬಂದು ನನ್ನ ಕೈಲಿ ಮೊಬೈಲ್ನ ಕಿತ್ಕೊಂಡು ಹೊಟ್ಟೋದ್ಲು. ಹಾಗಾದ್ರೆ ಈ ರಕ್ತದ ಕಲೆ? ಈ ಸೀರೆನ ನಾನು ಮಾಡಿ ಮೇಲೆ ಒಣಗಾಕಿದ್ದೆ, ಯಾರೋ ಹೀಗೆ ಮಾಡಿರ್ಬೇಕು. ಅಯ್ಯೋ, ಇದನ್ನ ನೋಡಿದ ತಕ್ಷಣ ನನ್ ಗುಂಡ್ಗೆನೆ ಬಾಯಿಗೆ ಬಂದ್ಬಿಡ್ತು. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಸ್ಪೀಕಿಂಗ್. ನೋಡ್ತೀಯ ಮಿಸ್ಟರ್ ಶಿಶುಪಾಲ್, ಅರ್ಧ ಗಂಟೆಲಿ ನಾನು ನಿಮ್ಗೆ ಎಂಥ ಟೆನ್ಷನ್ ಕೊಟ್ಟಿದ್ದೀನಿ ಅಂತ. ಇನ್ಮೇಲೆ ನೀನು ಪಾಂಡುರಂಗನ ವಿಷಯಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ನಿನ್ ವಿಷಯಕ್ಕೆ ಬರಲ್ಲ. ಅರ್ಧ ಗಂಟೆಲಿ ಏನು ಅಂತ ಡಿಸೈಡ್ ಮಾಡಿ. ಅದು ಶಿಶುಪಾಲ, ಹೆಂಡತಿ ಸಿಕ್ಕಿದಾರಲ್ಲೋ, ಮತ್ತೆ ಯಾಕೆ ಗಾಬರಿ ಪಡ್ತೀಯಾ? ನೆಟ್ಟಿ ನನಗೆ ಸಿಕ್ಕದ್ಲಪ್ಪ. ಇನ್ಮೇಲೆ ನಿನ್ ಸವಾಸ ಬೇಡ. ನಿನ್ ದಾರಿ ನಿನ್ಗೆ, ನನ್ ದಾರಿ ನನಗೆ. ಈಗ ಹೇಳ್ಬಿಟ್ರೆ ನನಗೆ ಇನ್ಯಾರು ಪ್ರೊಟೆಕ್ಷನ್ ಕೊಡ್ತಾರೆ? ನೋಡ್ಬೇಡಿ, ನಾನು ಪ್ರೊಟೆಕ್ಷನ್ ಕೊಡಕ್ಕಾಗಲ್ಲ. ಅಪ್ಪ, ನನ್ ತಲೆನೇ ಹೋಗ್ತಾ ಇದೆ. ನನ್ನ ಹೆಂಡತಿನ ಕಾಪಾಡ್ಕೊಂಡ್ರೆ ಸಾಕು. ಆ ರಾಣಿ ಬಂದು ನನ್ನ ಕೊಲೆ ಮಾಡಿದ್ರೆ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀನಿ.